ಹಲವು ಬಾರಿ ಕೆಲವು ಸಂಬಂಧಗಳನ್ನು ಭಗವಂತನೇ ಮುರಿದು ಬಿಡುತ್ತಾನೆ. ಯಾಕೆಂದರೆ ನಮ್ಮ ಜೀವನ ಹಾಳಾಗಬಾರದೆಂದು. ಬಿಟ್ಟು ಬಿಡಿ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಜನರ ಚಿಂತೆ. ಸಮಯವೇ ತಿಳಿಸುವುದು ಅವರಿಗೆ ನಿಮ್ಮಯ ಬೆಲೆ ಏನೆಂದು. ಅತಿ ಸಲುಗೆ, ಅತಿ ಪ್ರೀತಿ, ಅತಿ ನಂಬಿಕೆ ಯಾರೊಂದಿಗೂ ಬೇಡ. ಎಲ್ಲರೂ ಸ್ವಾರ್ಥಿಗಳೇ. ಕೆಲವು ಜನರು ನಿಮ್ಮ ಜೀವನದಿಂದ ಬಿಟ್ಟು ಹೊರಟಿದ್ದಾರೆ ಅಂದರೆ ಅದು ನಿಮ್ಮ ಕಥೆಯ ಅಂತ್ಯವಲ್ಲ, ಅದು ನಿಮ್ಮ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ಎಂದರ್ಥ. ಭರವಸೆ ಕಳೆದುಕೊಳ್ಳಬೇಡಿ. ನಾಳೆಯ ದಿನ ಇಂದಿಗಿಂತ ಉತ್ತಮವಾಗಿರಬಹುದು. ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆಯಿರಿ ಅಂದರೆ ನಿಮ್ಮನ್ನು ಕಳೆದುಕೊಂಡವರು ಪಶ್ಚಾತ್ತಾಪ ಪಡುವಷ್ಟು. ಜೀವನವು ಒಂದು ತರ ವಿಚಿತ್ರ. ಖುಷಿಯಾಗಿದ್ದೇವೆ ಎಂದು ತೋರಿಸುವುದು ಖುಷಿಯಾಗಿ ಇರುವುದಕ್ಕಿಂತಲೂ ಹೆಚ್ಚು ಮುಖ್ಯವಾಗುತ್ತೆ. ಕೆಲವು ಜನರನ್ನು ಬಿಡುವುದು ಅನಿವಾರ್ಯವಾಗುತ್ತೆ. ಯಾಕೆಂದ್ರೆ ನಾವು ಅವರನ್ನು ಬಿಡದಿದ್ರೆ ಅವರೇ ನಮ್ಮನ್ನು ಎಲ್ಲೋ ಬಿಟ್ಟು ಹೋಗುತ್ತಾರೆ. ಆ ಜನರು ಆಗಾಗ ಬದಲಾಗುತ್ತಾರೆ. ಯಾರಿಗೆ ನಾವು ಮಿತಿಗಿಂತ ಹೆಚ್ಚಿನ ಸಮಯ ಮತ್ತು ಗೌರವವನ್ನು ನೀಡಲು ಪ್ರಾರಂಭಿಸುತ್ತೇವೋ, ಜೊತೆಯಾಗಿ ನಡೆದವರು ಮಾತ್ರ ಮೋಸವನ್ನು ನೀಡುತ್ತಾರೆ. ಇದು ನಿನ್ನೆಯೂ ಸತ್ಯ ಮತ್ತು ಇಂದಿಗೂ ಸತ್ಯ. ಮಾತು ತಪ್ಪಾಗಿದೆ ಅನಿಸಿದ್ರೆ ಎರಡು ರೀತಿಯಲ್ಲಿ ಯೋಚಿಸಿ. ಆ ವ್ಯಕ್ತಿ ಬಹಳ ಮುಖ್ಯವಾದುದವನಾದರೆ ಆ ವಿಷಯವನ್ನು ಮರೆತು ಬಿಡಿ, ಮತ್ತು ವಿಷಯವು ಬಹಳ ಮುಖ್ಯವಾಗಿದ್ದರೆ ಆ ವ್ಯಕ್ತಿಯನ್ನು ಮರೆತು ಬಿಡಿ. ಯಾವುದು ನಿಮ್ಮದು ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಅದನ್ನು ಕಸಿದುಕೊಳ್ಳಲು ಇಡೀ ವಿಶ್ವವೇ ಒಗ್ಗೂಡಿದ್ರು. ಬಿದ್ದ ನಂತರ ಎದ್ದೇಳುವವನು ವಾಸ್ತವದಲ್ಲಿ ಅವನು ಜೀವನವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಉಳಿದ ಮಹಿಳೆಯರ ಕಡೆಗೆ ತನ್ನ ದೃಷ್ಟಿಯನ್ನು ನಿಲ್ಲಿಸುವವರೆಗೆ ಒಬ್ಬ ಪುರುಷನ ಪ್ರೀತಿ ನಿಜವಾಗಲು ಸಾಧ್ಯವೇ ಇಲ್ಲ. ಜನಗಳು ನಿಮ್ಮನ್ನು ದ್ವೇಷಿಸುತ್ತಾರೆ, ಅಗೌರವಿಸುತ್ತಾರೆ, ನೋವುಂಟು ಮಾಡುತ್ತಾರೆ, ಒಡೆದು ಹಾಕುತ್ತಾರೆ. ಆದರೂ ನೀವು ಎಷ್ಟು ಬಲಶಾಲಿಯಾಗಿ ನಿಲ್ಲುತ್ತೀರಿ ಎಂಬುದು ನೀವಾಗುತ್ತೀರಾ. ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆರೆಯುತ್ತೆ. ಆದರೆ ನಾವು ಮುಚ್ಚಿದ ಬಾಗಿಲನ್ನು ತುಂಬ ನೋವಿನಿಂದ ನೋಡುತ್ತೇವೆ. ಇನ್ನೊಂದು ನಮಗಾಗಿ ತೆರೆದಿರುವುದನ್ನು ನಾವು ನೋಡುವುದೇ ಇಲ್ಲ. ಇದು ಕಷ್ಟ ಎಂದು ನೀವು ಹೇಳಿದಾಗ ಅದರ ನಿಜವಾದ ಅರ್ಥ ನಾನು ಅದಕ್ಕಾಗಿ ಹೋರಾಡುವಷ್ಟು ಬಲಶಾಲಿಯಲ್ಲ ಎಂದು. ಕಷ್ಟ ಎಂದು ಹೇಳುವುದನ್ನು ನಿಲ್ಲಿಸಿ, ಧನಾತ್ಮಕವಾಗಿ ಯೋಚಿಸಿ. ಚಿಂತಿಸಬೇಡಿ. ಬದುಕಲ್ಲಿ ನಿಯತ್ತಾಗಿರುವವರು ಯಾವಾಗಲೂ ಒಂಟಿಯಾಗಿರುತ್ತಾರೆ. ಕೇವಲ ಇಬ್ಬರು ವ್ಯಕ್ತಿಗಳು ಮಾತ್ರ ಶಕ್ತಿಯುತರು, ಬದಲಾದ ವ್ಯಕ್ತಿ ಮತ್ತು ಒಂಟಿಯಾಗಿರುವ ವ್ಯಕ್ತಿ. ಮನಸ್ಸಿನ ಶಕ್ತಿಗಿಂತ ಮಿಗಿಲಾದ ಸಂಪತ್ತು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನೇರವಾದ ರಸ್ತೆಗಳು ಮತ್ತು ನೇರ ಜನರು ಸಾಮಾನ್ಯವಾಗಿ ಜನರಿಗೆ ಇಷ್ಟವಾಗುವುದಿಲ್ಲ. ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಯಾರನ್ನಾದರೂ ಪ್ರೀತಿಸಬಹುದು, ಆದರೆ ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಯಾರನ್ನಾದರೂ ಮರೆಯಲು ಸಾಧ್ಯವಿಲ್ಲ. ನೀ ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೆ ಜನ ನಿನ್ನ ಪ್ರೀತಿಸುತ್ತಾರೆ. ನೀ ಕೆಳಗೆ ಬಿದ್ದು ನೋಡು, ನಿನ್ನನ್ನು ಮೇಲೆತ್ತುವುದಕ್ಕೆ ಯಾರೂ ಬರುವುದಿಲ್ಲ. ನೀನು ಸ್ವಲ್ಪ ಹಾರೋದಕ್ಕೆ ಶುರು ಮಾಡು, ನಿನ್ನನ್ನು ಕೆಳಗೆ ಬೀಳಿಸುವುದಕ್ಕೆ ಎಲ್ಲರೂ ಪ್ರಯತ್ನಿಸುತ್ತಾರೆ. ಈ ಸ್ವಾರ್ಥದ ಜಗತ್ತಿನಲ್ಲಿ ಒಂದು ವಿಷಯ ವಿಚಿತ್ರ. ಪ್ರತಿಯೊಬ್ಬರೂ ಎಲ್ಲವನ್ನೂ ಹೊಂದಿದ್ದಾರೆ, ಆದರೆ ಪ್ರತಿಯೊಬ್ಬರ ಹೃದಯವು ಖಾಲಿಯಾಗಿದೆ. ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ, ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತೆ. ನೋವನ್ನು ಬಹುಕಾಲ ಅನುಭವಿಸುವುದು ಸಹ ಒಂದು ರೀತಿಯ ಪಾಠವೇ. ಸಂಬಂಧ ಕಡಿದು ಹೋದ್ರೂ ಸಹ ನಿಜವನ್ನೇ ಹೇಳಿ, ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಒಡೆದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು, ಆದರೆ ಕಳೆದು ಹೋದ ನಂಬಿಕೆ ಹಿಂತಿರುಗಿ ಬರೋದಿಲ್ಲ. ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳೋದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತೆ. ಯಶಸ್ಸಿಗೆ ಸಿದ್ಧ ಸೂತ್ರವೆಂಬುವುದಿಲ್ಲ. ನೀವು ನಡೆದು ಗುರಿ ಮುಟ್ಟಿದ್ರೆ ಅದೇ ದಾರಿ. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ. ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತೆ. ಒಂದು ರಿಸರ್ಚ್ನ ಪ್ರಕಾರ ನಾವು ಯಾವ ವ್ಯಕ್ತಿಯ ಬಗ್ಗೆ ಅತಿಯಾಗಿ ಯೋಚಿಸುತ್ತೇವೋ ಅದೇ ಸಮಯದಲ್ಲಿ ಆ ವ್ಯಕ್ತಿಯು ನಮ್ಮ ಬಗ್ಗೆ ಸ್ವಲ್ಪ ಹೆಚ್ಚಾಗಿಯೇ ಯೋಚಿಸುತ್ತಿರುತ್ತಾರೆ. ಅಕಸ್ಮಾತ್ ಯಾವುದಾದರೂ ವ್ಯಕ್ತಿ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ರೆ, ಆದರೂ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಸುಮ್ಮನಿದ್ರೆ, ಇದರಿಂದ ಆ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ. ಜೀವನವೆಂದರೆ ಕುಸ್ತಿಯಾಟವಿದ್ದಂತೆ. ಕೆಳಗೆ ಬಿದ್ದ ಕ್ಷಣ ಅದು ಸೋಲಲ್ಲ. ಏಳಲು ಯತ್ನಿಸದೆ ಅಲ್ಲೇ ಮಲಗಿದ್ರೆ ಅದು ಸೋಲು. ವಿಶ್ವಾಸದಿಂದ ಇರಿ. ನೀ ಲೆಕ್ಕಕ್ಕೆ ಇಲ್ಲ ಎಂದವರ ಎದುರು ಲೆಕ್ಕಕ್ಕೆ ಸಿಗದ ಹಾಗೆ ಗೆದ್ದು ಬದುಕಿ. ತಿಳಿದುಕೊಳ್ಳಲು ಯಾವ ವಿಷಯವೂ ಸಣ್ಣದಲ್ಲ. ಮಾಡುವ ಮನಸ್ಸಿದ್ರೆ ಯಾವ ಕೆಲಸವೂ ದೊಡ್ಡದಲ್ಲ. ಗೆಲುವು ಬೀಗುವುದನ್ನು ಕಲಿಸಿದ್ರೆ ಸೋಲು ಬಾಗುವುದನ್ನು ಕಲಿಸುತ್ತೆ. ನಿಮ್ಮ ಜೀವನವನ್ನು ಯಾರೊಂದಿಗೂ ಹೋಲಿಕೆ ಮಾಡಿಕೊಳ್ಳಬೇಡಿ. ಸೂರ್ಯ ಚಂದ್ರನ ನಡುವೆ ಹೋಲಿಕೆ ಸಾಧ್ಯವಿಲ್ಲ. ಅವರವರ ಸಮಯ ಬಂದಾಗ ಬೆಳಗುತ್ತಾರಷ್ಟೆ. ಕೆಟ್ಟ ನೆನಪುಗಳು ನಿರ್ಜೀವ ವಸ್ತುವಿದ್ದಂತೆ. ಹೊತ್ತು ತಿರುಗಿದಷ್ಟು ಭಾರ. ಅವುಗಳನ್ನು ಸುಟ್ಟು ಬಿಡಬೇಕು. ಬೆಳಗಾಯ್ತೆಂದ್ರೆ ಹೊಸ ಪ್ರಯೋಗಕ್ಕೆ ಸಜ್ಜಾಗಿದ್ದೇವೆ ಎಂದರ್ಥ.
ಯಶಸ್ವಿಯಾದರೆ ಖುಷಿಪಡಿ, ಸೋತರೆ ಮರುದಿನ ಹೊಸ ಪ್ರಯೋಗಕ್ಕೆ ಸಜ್ಜಾಗಿ ಅಷ್ಟೆ. ಶತ್ರುವನ್ನು ಸ್ನೇಹಿತನನ್ನಾಗಿ ಪರಿವರ್ತಿಸುವ ಶಕ್ತಿ ಈ ಜಗತ್ತಿನಲ್ಲಿ ಇರುವುದು ಒಂದೇ ಸಂಗತಿಗೆ, ಅದು ಪ್ರೀತಿ. ಎಲ್ಲದರಲ್ಲೂ ಒಳ್ಳೆಯದನ್ನು ಗುರುತಿಸುವಷ್ಟು ನಿಮ್ಮ ಮನಸ್ಸಿಗೆ ಕಲಿಸಿ. ಧನಾತ್ಮಕತೆ ಒಂದು ಆಯ್ಕೆ, ಯಾಕೆಂದರೆ ಜೀವನದಲ್ಲಿ ಖುಷಿ ಯಾವತ್ತೂ ಆಲೋಚನೆಗಳನ್ನೇ ಅವಲಂಬಿಸಿರುತ್ತೆ. ನಿಮ್ಮನ್ನು ನೀವು ಹೇಗೆ ರೂಪಿಸಿಕೊಳ್ಳಬೇಕೆಂದರೆ, ನಿಮ್ಮ ಬದುಕಿನಲ್ಲಿ ಅವಕಾಶಗಳು ತೆರೆದುಕೊಂಡಾಗ ನಿಮ್ಮ ದೇಹ ಮತ್ತು ಮನಸ್ಸುಗಳು ನಿಮ್ಮನ್ನು ತಡೆಹಿಡಿಯಬಾರದು. ಅನುಭವರಹಿತ ಜ್ಞಾನವು ನೀರಿಲ್ಲದ ಕೊಡವಿದ್ದಂತೆ. ಹೂವಿನಂತೆ ಬದುಕಿದ್ರೆ ಪರಿಮಳ ಸೂಸಿ ದಿನದ ಕೊನೆಗೆ ಬಾಡಿ ಹೋಗುತ್ತೇವೆ. ಕಲ್ಲಿನಂತೆ ಬದುಕಿದ್ರೆ ಉಳಿ ಏಟು ತಿಂದು ದೇವರ ಮೂರ್ತಿಯಾಗುತ್ತೇವೆ. ಸಂತೋಷವೆಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವ ಸಾಮರ್ಥ್ಯವೇ ಸಂತೋಷ. ನಂಬಿಕೆ ಇದ್ರೆ ಮೌನವೂ ಅರ್ಥವಾಗುತ್ತೆ, ನಂಬಿಕೆ ಇಲ್ಲದಿದ್ರೆ ಪ್ರತಿ ಮಾತಲ್ಲೂ ಅಪಾರ್ಥ ಕಾಣುತ್ತೆ. ಸಂತೋಷವೆಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವ ಸಾಮರ್ಥ್ಯವೇ ಸಂತೋಷ. ತಾಳ್ಮೆ ಕೆಲವೊಮ್ಮೆ ಕೈಯೆನಿಸಬಹುದು, ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿಯೇ ಇರುತ್ತೆ. ಆಕಾಶ ಎಷ್ಟೇ ವಿಶಾಲವಾಗಿದ್ರೂ ನಕ್ಷತ್ರಕ್ಕೆ ಇರೋ ಬೆಲೆ ಆಕಾಶಕ್ಕಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ರೂ ಅವನ ಗುಣಕ್ಕೆ ಇರೋ ಬೆಲೆ ಅವನ ಹಣಕ್ಕಿಲ್ಲ. ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇರುತ್ತೆ, ಆದರೆ ನಿನ್ನೆಗಳಲ್ಲೇ ನಾವು ಕಳೆದು ಹೋಗಬಾರದು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆ ಇಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡ, ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡ, ನಿಷ್ಠೆ ಇಲ್ಲದವರ ಜೊತೆ ಏನನ್ನು ನಿರೀಕ್ಷಿಸಬೇಡ. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತೆ, ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ಕಲಿಸುತ್ತೆ. 4 ದಿನ ದೂರ ಹೋಗಿ ನೋಡಿ, ಜನ ನಿಮ್ಮನ್ನು ಮರೆತೇ ಬಿಡ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲೇ ಇರ್ತಾನೆ. ಆದ್ರೆ ನಿಜ ಏನು ಅಂದ್ರೆ, ಜನರಿಗೆ ನೀವು ಇದ್ರೂ ಇಲ್ಲದಿದ್ರೂ ಏನು ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ತಾರೆ. ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ. ಎಲ್ಲರನ್ನೂ ಸಂತೋಷದಿಂದ ಇಟ್ಟುಕೊಳ್ಳುವ ಪ್ರಯತ್ನ ಜೀವಂತ ಕಪ್ಪೆಗಳನ್ನು ತಕ್ಕಡಿಯಲ್ಲಿ ಕೂರಿಸಿದಂತೆ. ಒಂದನ್ನು ಕೂರಿಸುವ ಹೊತ್ತಿಗೆ ಇನ್ನೊಂದು ಜಿಗಿದು ಹೋಗುತ್ತೆ. ಒಳ್ಳೆಯ ಸಮಯ ಬರುವವರೆಗೆ ನಾವು ಕೆಟ್ಟ ಸಮಯದ ಜೊತೆ ಜೀವನ ನಡೆಸಲೇಬೇಕು. ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಪಕ್ಕದಲ್ಲಿ ಶಕುನಿ ಮಾತ್ರ ಇರಬಾರದು, ತುಂಬಾ ಡೇಂಜರ್. ಉಪವಾಸ ಇದ್ದು ಸಂಪಾದನೆ ಮಾಡು, ನಾಳೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಅದೇ ಬೇರೆಯವರ ಹೊಟ್ಟೆ ಹೊಡೆದು ಸಂಪಾದನೆ ಮಾಡಬೇಡ. ನೀನು ಮಾಡಿದ ಪಾಪ ನಿನ್ನ ಮಕ್ಕಳಿಗೆ ಸುತ್ತಿಕೊಳ್ಳುತ್ತೆ. ಯಾವಾಗಲೂ ಏನಾದರೂ ಪ್ರಯತ್ನ ಮಾಡ್ತಲೇ ಇರಬೇಕು. ಗೆದ್ದರೆ ನಮ್ಮ ಮನೆಯವರು ಸಂತೋಷ ಪಡ್ತಾರೆ, ಸೋತರೆ ಪಕ್ಕದ ಮನೆಯವರು ಸಂತೋಷ ಪಡ್ತಾರೆ. ಎಲ್ಲಿ ಯಾರ ಹೆಸರಿನ ಅನ್ನವಿರೋದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ. ಯಾರು ಕೊಟ್ಟಿದ್ದನ್ನು ತಿನ್ನೋದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿಂತಾರೆ. ಅರ್ಹತೆಯಿಂದ ಅವಕಾಶ ಸಿಕ್ಕರೆ ಯೋಗ್ಯತೆಯಿಂದ ಮರ್ಯಾದೆ ಸಿಗುತ್ತೆ. ಕ್ಷಮಿಸು ಎಂಬ ಪದ ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ವಿಶ್ವಾಸದ್ರೋಹ ಮಾಡಿದ ಸಂದರ್ಭದಲ್ಲ. ಮನುಷ್ಯನಿಂದ ತಯಾರಾದ ಹಣ ಕೊನೆಗೆ ಮನುಷ್ಯನನ್ನು ತನ್ನ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತೆ. ದೇವರಿಗೆ ಹೇಳಬೇಡಿ ನನಗೆ ಸಮಸ್ಯೆಗಳಿವೆ ಎಂದು, ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಎಂದು.